ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟಿಗೆ ನೀವು ಬಿಟ್ ಮಾರ್ಕ ಮತ್ತು ಶೇಕ್ ಇಫೆಕ್ಟ್ ಇವೆರಡು ಬೇಕತ್ತವ. ಇವೆರಡು ಲಿಂಕ್ ಆಗ್ತಾಗ ಡಿಸ್ಕ್ರಿಪ್ಷನ್ ತಗ ಹೋಗಿ ಇಂಪೋರ್ಟ್ ಮಾಡ್ಕೊರಿ. ಫಸ್ಟಿಗೆ ಏನಿಲ್ಲ, ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊರಿ. ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಂಡು ಇವು ಫಸ್ಟಿಗೆ 2 ಲೇಯರ್ ಇರ್ತಾವೆ ನೋಡ್ತಾವೆ ಬರ್ರಿ. ಇವೆರಡು ಲೇಯರ್ ಬಾಜು ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಡು ಮತ್ತು ಬ್ಯಾಕ್ ಬರ್ರಿ. ಬ್ಯಾಕ್ ಬಂದು ಬಿಟ್ ಮಾರ್ಕ್ ಪ್ರೊಜೆಕ್ಟಿವ್ ಬರ್ರಿ. ಬಿಟ್ ಮಾರ್ಕ್ ಪ್ರೊಜೆಕ್ಟಿವ್ ಬಂದು ಇಲ್ಲಿ 2 ಲೇಯರ್ ಪೇಸ್ಟ್ ಮಾಡಿರಿ. 2 ಲೇಯರ್ ಪೇಸ್ಟ್ ಮಾಡಿ ಮ್ಯಾಗ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊರಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಫಿಲ್ನ ಹೋಗ್ರಿ. ಕಲರ್ ಫಿಲ್ ಬಾಜು ಕ್ಲಿಕ್ ಮಾಡಿರಿ. ನಿಮ್ಗೆ ಯಾವ್ದು ಫೋಟೋ ಬೇಕು ಆ ಫೋಟೋ ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಬ್ಯಾಕ್ ಬರ್ರಿ. ಮತ್ತು ನೆಕ್ಸ್ಟ್ ಬರ್ರಿ. ಇಲ್ಲಿ ಮತ್ತು ನೆಕ್ಸ್ಟ್ ಬಂದು ಇಲ್ಲಿ ಮತ್ತೆ ಪ್ಲೇಸ್ ಅದೇ ಸೇಮ್ ಇಮೇಜ್ ತೊಗೋರಿ. ಸೇಮ್ ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡು ಪೂರ್ತಿ ಇಲ್ಲ ದಂಡಿತ್ತಿನ ಈ ಕಡೆ ಸ್ಕ್ರೋಲ್ ಮಾಡಿರಿ. ಸ್ಕ್ರೋಲ್ ಮಾಡಿ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಬರ್ರಿ. 2ನೇ ಬೀಟ್ ಮಾಡಕ್ಕೆ ಬರ್ರಿ. ಇಲ್ಲಿ ನೆಕ್ಸ್ಟ್ ನಡ್ಬಾರ್ದು ಕಟ್ ಮಾಡ್ಕೊರಿ. ಎಷ್ಟು ಬೀಟ್ ಅವನು ಅಷ್ಟು ತೊಲೆ ಕಟ್ ಮಾಡ್ಕೊರಿ. ಅಷ್ಟು ತೊಲೆ ಕಟ್ ಮಾಡ್ಕೊತ ಹೋಗ್ಬೇಡ. ಅಷ್ಟು ತೊಲೆ ಕಟ್ ಮಾಡಿದಾಗ ಇದು ಬ್ಯಾಕ್ ಬರ್ರಿ. ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರೆಸೆಟ್ ಓಪನ್ ಮಾಡ್ಕೊರಿ. ಇಲ್ಲಿ 2ನೇ ಮೇಲೆ ಬಿಡ್ರಿ. 2ನೇ ಮೇಲೆ ಕ್ಲಿಕ್ ಮಾಡಿರಿ. 2ನೇ ಎಫೆಕ್ಟ್ ನೋಡಿರಿ. ಇದು ಎಫೆಕ್ಟ್ ಕಾಪಿ ಮಾಡ್ಕೊರಿ. ಬ್ಯಾಕ್ ಬರ್ರಿ. ಬ್ಯಾಕ್ ಬಂದು ಮತ್ತು ಬಿಟ್ ಮೇಲೆ ಪ್ರೊಜೆಕ್ಟ್ ಓಪನ್ ಮಾಡ್ಕೊರಿ. ಇಲ್ಲಿ 2ನೇ ಇಮೇಜ್ ಮೇಲೆ ಬರ್ರಿ. 2ನೇ ಇಮೇಜ್ ಕ್ಲಿಕ್ ಮಾಡಿರಿ. ಮತ್ತು ಎಫೆಕ್ಟ್ ನೋಡಿರಿ. ಮತ್ತು ಇಲ್ಲಿ ಎಫೆಕ್ಟ್ ಪೇಸ್ಟ್ ಮಾಡಿರಿ. ಮತ್ತು ಇಲ್ಲಿ ಬ್ಯಾಕ್ ಬರ್ರಿ. ಬ್ಯಾಕ್ ಬಂದು ಮತ್ತು ಶೇಕ್ ಎಫೆಕ್ಟ್ ಪ್ರೆಸೆಟ್ ಬರ್ರಿ. ಇಲ್ಲಿ ನೆಕ್ಸ್ಟ್ 3ನೇ ಇಮೇಜ್ ತೋರಿ. 3ನೇ ಇಮೇಜ್ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಎಫೆಕ್ಟ್ ನೋಡಿರಿ. 3 ಡಾಟ್ ಕ್ಲಿಕ್ ಮಾಡಿ ಕಾಪಿ ಕ್ಲಿಕ್ ಮಾಡ್ಕೊರಿ. ಮತ್ತು ಇಲ್ಲದು ಬ್ಯಾಕ್ ಬರ್ರಿ. ಬ್ಯಾಕ್ ಬಂದು ಮತ್ತು ಬಿಟ್ ಮಾರ್ಕ್ ಪ್ರೊಜೆಕ್ಟ್ ಬರ್ರಿ. ಬಿಟ್ ಮಾರ್ಕ್ ಪ್ರೊಜೆಕ್ಟಿವ್ ಬಂದು ಮತ್ತು ನೆಕ್ಸ್ಟ್ 3rd ಇಮೇಜಿಗೆ ಫೋಟೋ ಮೇಲೆ ಕ್ಲಿಕ್ ಮಾಡಿರಿ. ಎಫೆಕ್ಟ್ ನೋಡಿ 3 ಡಾಟ್ ಮೇಲೆ ಪೇಸ್ಟ್ ಎಫೆಕ್ಟ್ ಮಾಡಿರಿ. ಮತ್ತು ಬ್ಯಾಕ್ ಬರ್ರಿ. ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರೆಸೆಟ್ ಬರ್ರಿ. ಮತ್ತು ಶೇಕ್ ಎಫೆಕ್ಟ್ ಪ್ರೆಸೆಟ್ ಮೇಲೆ ಬಂದು ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮಾಡಿ 3 ಡಾಟ್ ಮೇಲೆ ಕಾಪಿ ಎಫೆಕ್ಟ್ ಮಾಡ್ಕೊರಿ. ಮತ್ತು ಇಲ್ಲಿ ಬ್ಯಾಕ್ ಬರ್ರಿ. ಬ್ಯಾಕ್ ಬಂದು ಮತ್ತು ಬಿಟ್ ಮಾರ್ಕ್ ಪ್ರೊಜೆಕ್ಟ್ ಬರ್ರಿ. ಮತ್ತು ನೆಕ್ಸ್ಟ್ ಆ ಇಮೇಜಿಗೆ ಬಂದು ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಪೇಸ್ಟ್ ಎಫೆಕ್ಟ್ ಮಾಡಿರಿ. ನೆಕ್ಸ್ಟ್ ನಿಮ್ಗೆ ಇದೇ ಥರ ಎಷ್ಟು ಫೋಟೋ ಅಷ್ಟು ಫೋಟೋಗೆ ಸೇಮ್ ಪ್ರೊಸೆಸ್ನಾಗ ಇದು ಎಫೆಕ್ಟ್ ಹಾಕೋರಿ. ಮತ್ತು ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಷ್ಟು ಮಂದಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್ ಫ್ರೆಂಡ್ಸ್.